ಓಕೆ, ಇವಾಗ ನಾವು ತೀರ್ಥಹಳ್ಳಿಗೆ ಹೊರಟಿದ್ದೀವಿ. ಇವತ್ತು ಅರ್ಜೆಂಟಲ್ಲಿ ಹೋಗಬೇಕಾಯಿತು ನಮಗೆ ತೀರ್ಥಹಳ್ಳಿಗೆ. ಹಾಗಾಗಿ ನಾನು ನಿನ್ನೆ ಕೂಡ ಯಾರಿಗೆ ಹೇಳಲಿಕ್ಕೆ ಆಗಲಿಲ್ಲ, ಇಲ್ಲದಿದ್ದರೆ ಹೇಳ್ತಿದ್ದೆ ನಾನು ಮೊದಲೇ ಯಾವಾಗಲೂ. ಈ ಡ್ರೆಸ್ ಹಾಕಿದ್ದೀನಿ ಸಿಂಪಲ್ಲಾಗಿ. ತುಂಬ ಲಾಂಗ್ ಜರ್ನಿ ಆದರೆ ತುಂಬ ಹೆವಿ ಎಲ್ಲ ಹಾಕೋದು ಬೇಡ ಅಂತ ಹೇಳಿ, ತುಂಬ ಹೆವಿ ಡ್ರೆಸ್ ಹಾಕಿದರೆ ತುಂಬ ಸೆಕೆ ಅದು ಇದು ಕೂತ್ಕೊಂಡಲ್ಲಿ ಸಾಕಾಗುತ್ತೆ, ಲಾಂಗ್ ಅಲ್ವಾ ತುಂಬ. ಹಾಗಾಗಿ ನಾನಿಲ್ಲಿ ಇವಾಗ ಏನು ಹಾಕ್ತಾಯಿಲ್ಲ, ಸಿಂಪಲ್ ಮೇಕಪ್ ಮಾಡ್ತೀನಿ. ಸ್ವಲ್ಪ ಲಿಪ್ಸ್ಟಿಕ್, ಸ್ವಲ್ಪ ಕಾಜಲ್, ಐಲೈನರ್ ಅಷ್ಟೇ ಹಾಕ್ತೀನಿ. ಹಾಗಾಗಿ ಏನು ಫೌಂಡೇಶನ್ ಅದು ಇದು ಏನು ಹಾಕಲ್ಲ. ಹಾಗಾಗಿ ನಿಮಗೆ ಯಾರಿಗಾದರೂ ಈ ಲಿಪ್ಸ್ಟಿಕ್ ಎಲ್ಲ ಬೇಕಿದ್ದರೆ ಇದರ ಲಿಂಕ್ ನಾನು ಹಾಕಿರ್ತೀನಿ, ನೋಡ್ಬೋದು. ತುಂಬ ಚೆನ್ನಾಗಿದೆ ಇದು ಮಾತ್ರ. ಪರ್ಪಲ್ ಅವರದ್ದು ಇದು ಕಲರ್. ಇದರಲ್ಲಿ ತುಂಬ ಕಲರ್ ಉಂಟು, ನನಗೆಲ್ಲನೂ ಇಷ್ಟ. ಇದು ಕ್ರೇಯಾನ್ಸಲ್ಲಿ ಬರುತ್ತೆ ಹಾಗೂ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ, ತುಂಬ ಹೊತ್ತು ಕೂಡ ಬರುತ್ತೆ ಇದು. ಹಾಗಾಗಿ ನಾನು ಇದನ್ನು ಹಾಕ್ತಾ ಇದ್ದೀನಿ ಇವಾಗ. ಹಾಗೂ ನೆಕ್ಸ್ಟ್ ಏನಂದರೆ, ಇದು ಪಿಂಕ್ ಕಲರ್ ನನ್ನ ಪ್ಯಾಂಟಿಗೆ ಕೂಡ ಮ್ಯಾಚ್ ಆಗುತ್ತೆ. ಫಸ್ಟಿಗೆ ಬಾರ್ಡ್ರ್ ಕೊಟ್ಟು ಓಕೆ ನೋಡಿ, ಈ ಕಲರ್ ಚೆನ್ನಾಗಿದೆ ಅಲ್ವಾ ಕಲರ್ ಇದು. ಹಾಗೂ ಇದು ತೊಗೊಂಡಿದ್ದೀನಿ, ತಲೆನೋವು ಅಂತ ಹೇಳಿದ್ದೆ ನೋಡಿ ಅದಕ್ಕೆ. ಆಮೇಲೆ ಐಬ್ರೋ ಕೂಡ ಮಾಡಿಸಲಿಲ್ಲ ನಾನು, ಮಾಡಿಸಬೇಕು ಅಂತ ಹೇಳಿ ಆಲಸ್ಯ ಮಾಡ್ತೀನಿ ಯಾವಾಗ. ಓಕೆ ಆಯಿತು. ಇನ್ನು ಇದು ಗೊತ್ತುಂಟು ನಂದು ನಿಮಗೆ, ಬ್ರಷ್ ಹಾಗೂ ಕಾಜಲ್ ಕೂಡ ಉಂಟು, ಐಲೈನರ್ ಕೂಡ ಉಂಟು. ಸ್ಟಿಕ್ಕರ್ ಕಾರಲ್ಲಿ ಉಂಟು, ಅಲ್ಲಿ ಹಾಕ್ತೀನಿ ನಾನು. ಓಕೆ, ಕೂದಲಿಗೆ ಸಿರಮ್ ನಾನು ಇದು ಹಾಕ್ತೀನಿ, ಲೋರಿಯಲ್ ಅವರದ್ದು. ಹೆಚ್ಚಾಗಿ ಹೊರಗಡೆ ಹೋಗುವಾಗ ಸ್ಟ್ರೈಟಿಂಗ್ ಮಾಡಿದವರು ಸಿರಮ್ ಹಾಕಿ ಹೋಗಬೇಕು. ಯಾಕೆಂದರೆ ಹೇಳ್ತಿದ್ರೆ ಒಂದೊಂದು ಕೂದಲು ಮೇಲೆ ಎದ್ದು ಕೂಡ ಬರುತ್ತೆ ಗಾಳಿಗೆ ಅದು ಇದು ಅಂತೇಳಿ. ಹಾಗೂ ಶೈನ್ ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ನೋಡಿ, ಸ್ಟಿಕ್ಕಿ ಆಗಲ್ಲ, ಏನಾಗಲ್ಲ ನೋಡಿ, ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಸಿರಮ್ ಹಾಕಿದರೆ ಒಳ್ಳೆಯದು ಕೂದಲಿಗೆ. ಓಕೆ, ಹೋಗುವ. ಇನ್ನು ಲೇಟ್ ಆಯಿತು, ಇಲ್ಲದೆ ನನ್ನ ಹಸ್ಬೆಂಡ್ ನನ್ನನ್ನು ಓಡಿಸಿ ಹೋಗ್ತಾರೆ, ಇಲ್ಲಿಂದ ಓಡಿಸಿ ಬರ್ತಾರೆ. ಇಲ್ಲಿ ನೋಡಿ, ಮಮ್ಮಿ ಕಾರಲ್ಲಿ ನೇಲ್ ಪಾಲಿಶ್ ಹಾಕ್ತಾ ಇದ್ದಾರೆ. ಟೈಮ್ ಇಲ್ಲ ಮಮ್ಮಿಗೆ. ಆಯಿತು. ಓಕೆ, ಇವಾಗ ನಾವು ಹೊರಟಿದ್ವಿ. ಇವಾಗ ಎಲ್ಲಿದ್ದೀವಿ? ಇದು ಎಡಪದವು. ಓಕೆ, ಎಡಪದವು ಮುಟ್ಟಿದ್ದೀವಿ ಇವಾಗ. ಇನ್ನೂ ಕೂಡ ಇಲ್ಲಿದೆ ಸುಮಾರು ಹೋಗ್ಲಿಕ್ಕೆ ಉಂಟು. ಕರೆಕ್ಟಾಗಿ ಬಿಸಿಲು ಟೈಮಿಗೆ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಇವತ್ತು ಏನೋ ಟ್ರಾಫಿಕ್ ಕೂಡ ತುಂಬ ಉಂಟು, ಎಲ್ಲ ಅಡ್ಡ ಬರ್ತಾ ಉಂಟು. ಹಾಗೆ ಸ್ವಲ್ಪ ಸ್ಲೋ ಆಗಿದ್ದೀವಿ. ಅಲ್ಲಿ ಮುಟ್ಟುವಾಗ ಖಂಡಿತ ಲೇಟ್ ಆಗ್ಬೋದು. ನಮಗೆ 3 ಗಂಟೆಗೆ ಮುಟ್ಟಲಿಕ್ಕೆ, 3 ಗಂಟೆ ನಂತರ, ಅದರ ಮೊದಲು ಸುಮ್ಮನೆ ವೇಸ್ಟ್. 3 ಗಂಟೆ ನಂತರ ಹೋಗ್ಲಿಕ್ಕೆ. ಓಕೆ, ಹಿಂದ್ಗಡೆ ರಾಯ್ಸ್ಟನ್ ಇದ್ದಾನೆ, ಲೆವಿಟನ್ ಇದ್ದಾನೆ. ರಾಯ್ಗೆ ಇವತ್ತು ರಜೆ, ಲೆವಿಟನ್ಗೆ ಯಾವಾಗಲೂ ರಜೆ. ಆಮೇಲೆ ವಿನು ಬರಲಿಲ್ಲ, ವಿನುಗೆ ಸ್ಕೂಲ್ ಇತ್ತು, ಹಾಗಾಗಿ ಅವನು ಬರಲಿಲ್ಲ. ಓಕೆ, ಮನೆಯಲ್ಲಿ ಊಟ ಎಲ್ಲ ಮಾಡಿ ಬಂದ್ವಿ ನಾವು. ಹಾಗಾಗಿ ಎಲ್ಲಿ ಕೂಡ ಇನ್ನು ಊಟಕ್ಕೆ ನಿಲ್ಲಕ್ಕಿಲ್ಲ. ಆಮೇಲೆ ಸಂಜೆ ಆದರೆ ಟೀಗೆ ಸ್ವಲ್ಪ ನಿಲ್ಲೋದು, ಟೀ ಕುಡಿಲಿಕ್ಕೆ. ಆಮೇಲೆ ಮಕ್ಕಳು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ಮಧ್ಯ ತಿನ್ನಲಿಕ್ಕೆ. ಹಾಗಾಗಿ ಡೈರೆಕ್ಟಾಗಿ ಇವಾಗ ತೀರ್ಥಹಳ್ಳಿಗೆ ಹೋಗೋದು. ಎಲ್ಲಿ ಮಧ್ಯ ಸ್ಟಾಪ್ ಇಲ್ಲ, ಎಲ್ಲಿ ಮಧ್ಯ ಸ್ಟಾಪ್ ಇಲ್ಲ.
ಓಕೆ, ಇವಾಗ ನಾವು ಆಗುಂಬೆ ಘಟ್ಟ ಆಯಿತು. ಅಲ್ಲಿಂದ ಇವಾಗ ಮೇಲೆ ಬಂದಿದ್ದೀವಿ. ಆಗುಂಬೆ ಹತ್ರನೇ ಇದ್ದೀವಿ ಮೇಲೆ. ಇನ್ನು ಇಲ್ಲಿಂದ ಸ್ವಲ್ಪ ಉಂಟು ತೀರ್ಥಹಳ್ಳಿ ಹೋಗಿ ಆಮೇಲೆ ಏನೆಲ್ಲ ಕೆಲಸ ಉಂಟು ಮುಗಿಸಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಹೆಚ್ಚಾಗಿ ನಾನು ಎಲ್ಲಿ ನಿಲ್ಲೋದು, ಇಲ್ಲಿ ಬಸ್ ಸ್ಟ್ಯಾಂಡ್ ಉಂಟು ನೋಡಿ, ಬಾತ್ರೂಮಿಗೆಲ್ಲ ಹೋಗ್ಲಿಕ್ಕಿದ್ರೆ ಇವತ್ತು ಏನಾಗ್ತಾ ಇಲ್ಲ, ಹಾಗಾಗಿ ಸೀದಾ ಹೋಗ್ತಾ ಇದ್ವಿ. ಓಕೆ, ತೀರ್ಥಹಳ್ಳಿ ಬಂತು. ಇಲ್ಲಿಂದ ಕೆಲಸ ಮುಗಿಸಿ ಆಮೇಲೆ ಮಾತಾಡಲಿಕ್ಕೆ ನಾನು ಸಿಗ್ತೇನೆ ನಿಮಗೆ. ಓಕೆ, ಇವಾಗ ತೀರ್ಥಹಳ್ಳಿದೆಲ್ಲ ಕೆಲಸ ಆಗಿ ವಾಪಸ್ ಬಂದ್ವಿ. ನಾವು ಬಂದು ಒಂದು ಟೀ ಕುಡಿದ್ವಿ. ಒಂಥರ ತಲೆ ನೋವಾಗ್ತಿತ್ತು, ಹಾಗಾಗಿ ಟೀ ಒಂದು ಕುಡಿದು ಅವರು ನೀರು ದೋಸೆ ತಿಂದರು. ಆಮೇಲೆ ಮಕ್ಕಳು ಒಂದೊಂದು ಇದು ಅಂಬಡೆ ಅಂತ ಹೇಳ್ತಾರೆ, ಉದ್ದಿನ ವಡ ಅಲ್ಲ, ಉದ್ದಿನ ಬೋಂಡ ತಿಂದರು. ಬೋಂಡಸು ನಾನು ಏನು ತಿನ್ನಲಿಲ್ಲ. ಸ್ವಲ್ಪ ಇವರ ಇದರಲ್ಲಿ ನೀರು ದೋಸೆಯಲ್ಲಿ ಒಂದು ಪಾಲು ಅಂತ ಹೇಳ್ತೀನಿ ನೋಡಿ, ಸ್ವಲ್ಪ ನಾನು ತಿಂದೆ. ಯಾಕೆಂದರೆ ನನಗೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು, ಕೆಸರುಗದ್ದೆ ಅಂತೇಳಿ. ಅಲ್ಲಿ ತುಂಬ ಚೀಪ್ ಅಂತ ಹೇಳೋದಲ್ಲ, ಒಳ್ಳೆ ಸಿಗುತ್ತೆ, ಒಳ್ಳೆ ತಿಂಡಿ ಕೂಡ ಇರುತ್ತೆ. ಅಲ್ಲಿ ತಿನ್ಲಿಕ್ಕೆ ಉಂಟು ನನಗೆ, ಹಾಗಾಗಿ ನಾನು ಇಲ್ಲಿ ತಿನ್ನಲಿಲ್ಲ. ಅದು ನಾನು ಸುಮಾರು ಸಲ ತೋರಿಸಿದ್ದೀನಿ ಆ ಹೋಟೆಲನ್ನು. ಎಲ್ಲನೂ 10 ರೂಪಾಯಿ 15 ರೂಪಾಯಿ ಈ ರೀತಿ ಎಲ್ಲ ತಿಂಡಿಗೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್. ಅಲ್ಲಿ ಸಮೋಸ ಎಲ್ಲ 7 ರೂಪಾಯಿ 8 ರೂಪಾಯಿ ದೊಡ್ಡ ಸಮೋಸ ಎಲ್ಲ. ಟೀಗೆ ಕೂಡ 7 ರೂಪಾಯಿ ಅಲ್ಲ, ಟೀಗೆ ಕೂಡ 7 ರೂಪಾಯಿ ದೊಡ್ಡ ಇದರಲ್ಲಿ ಸಿಗುತ್ತೆ. ತುಂಬ ಜನ ಬರ್ತಾರೆ ಅಲ್ಲಿ ಹೋಗ್ಲಿಕ್ಕೆ ಉಂಟು. ಇವಾಗ ಲೇಟ್ ಆದರೆ ಗೊತ್ತಾಗೋದಿಲ್ಲ, ಇಲ್ಲದಿದ್ದರೆ ಅಲ್ಲಿ ತಿಂಡಿ ತಿನ್ನೋದಂತ ಹೇಳಿ ನೋಡಿ. ನಾನು ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದು ಏನಾಗಲಿಲ್ಲ. ನಾನು ಹೇಳಿದೆ ನೋಡಿ ನಿಮಗೆ, ಲಾಂಗ್ ಲಾಸ್ಟಿಂಗ್ ಇದು ಅಂತ ಹೇಳಿ. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ತುಟಿಗೆ, ಆಮೇಲೆ ಗೊತ್ತಾಗೋದಿಲ್ಲ, ಅಷ್ಟು ಲೈಟ್ ವೆಯ್ಟ್ ಆಗಿ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತಾರೆ ನೋಡಿ. ಈಗ ಟೀ ಕುಡಿದೆ, 2-3 ಸಲ ನೀರು ಅದು ಇದು ಎಲ್ಲ ಆಯಿತು, ಆದರೂ ಏನಾಗಲಿಲ್ಲ. ಓಕೆ, ನಾನಿನ್ನು ಆದರೆ ನಿಮಗೆ ಅಲ್ಲಿ ಹೋಟೆಲ್ ಹತ್ರ ಹೋಗಿ ನಿಂತು ಮಾತಾಡ್ತೀನಿ, ಇಲ್ಲದಿದ್ದರೆ ಮನೆಗೆ ಹೋಗಿನೇ ಮಾತಾಡ್ತೀನಿ. ಓಕೆ, ಇದುವೇ ಹೇಳಿದೆ ಹೋಟೆಲ್ ಪ್ರಶಾಂತ್ ಅಂತೇಳಿ. ಸುಮಾರು ಜನ ಬರ್ತಾರೆ ಇಲ್ಲಿ. ನಾನು ಒಂದು ಅಂಬಡೆ ತಗೊಂಡಿದ್ದೀನಿ, ಉದ್ದಿನ ಬೋಂಡ. ಆದರೆ ಮೊದಲಿರುವಂಥ ಟೇಸ್ಟ್ ಇರಲಿಲ್ಲ. ಮೊದಲೊಬ್ಬರು ಅಜ್ಜ ಇದ್ದರು, ಆವಾಗೆಲ್ಲ ಒಳ್ಳೆ ಟೇಸ್ಟ್ ಇತ್ತು. ಆಮೇಲೆ ಮಕ್ಕಳು ಪಾವ್ ಭಾಜಿ ತೊಗೊಂಡ್ರು. ಎಲ್ಲರೂ ಹೆಚ್ಚಾಗಿ ಪಾವ್ ಭಾಜಿ ಹೇಳ್ತಾಯಿದ್ರು. ಇಲ್ಲಿ ಇದು ಫೇಮಸ್ ಇರಬೇಕು. ನಾನು ಟೇಸ್ಟ್ ಮಾಡಿದೆ, ನನಗೆ ಅಷ್ಟು ಏನು ಆಗಲಿಲ್ಲ, ಆದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು. ಓಕೆ, ನೈಟ್ ಆಗಿದೆ. ಇನ್ನು ಮನೆಯಲ್ಲಿ ಹೋಗಿ ಆದರೆ ಮಾತ್ರ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಹೋಗಿ ಅಡುಗೆ ಕೂಡ ಆಗಲಿಕ್ಕೆ ಉಂಟು ನನಗೆ. ಇಲ್ಲೇ ತುಂಬ ಲೇಟ್ ಆಯಿತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ತೀರ್ಥಹಳ್ಳಿ ಹೋಗಿ ಬಂದ ಮೇಲೆ ಲೇಟ್ ಆಗಿತ್ತು ನೈಟಿಗೆ, ಹಾಗಾಗಿ ಬಂದು ಆಮೇಲೆ ಅಡುಗೆ ಎಲ್ಲ ಆಗಬೇಕಿತ್ತಲ್ವ, ಹಾಗೆ ನನಗೆ ಏನು ಕೂಡ ಮಾಡಲಿಕ್ಕೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಬೆಳಿಗ್ಗೆ ಎದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ತಿಂಡಿ ಏನು ಮಾಡಲಿಕ್ಕಾಗಲಿಲ್ಲ. ನಿನ್ನೆ ಅಕ್ಕಿ ಎಲ್ಲ ಕಡಿದಿಡಬೇಕು ಹಾಗೆ ಅಂತ ಎನಿಸಿದ್ದೆ, ಆದರೆ ಏನು ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಮಕ್ಕಳಿಗೆ ಬ್ರೆಡ್ ಮಸಾಲ ಮಾಡಿ ಕೊಟ್ಟೆ ಬೆಳಿಗ್ಗೆ. ಹಾಗೂ ನಮಗೆ ಇವಾಗ ಬನ್ಸ್ ತರ್ತೀನಿ ಅಂತ ಹೇಳಿದರು ಅವರು. ಯಾಕೆಂದರೆ ನಿನ್ನೆ ಬರುವಾಗ ಲೇಟ್ ಆಗಿತ್ತು. ಲೇಟ್ ಆದಮೇಲೆ ಆಮೇಲೆ ಬಂದು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಆಮೇಲೆ ನಾನು ಕೆಲವು ರೆಸಿಪಿ ವಿಡಿಯೋ ಅದು ಇದೆಲ್ಲ ಅಪ್ಲೋಡ್ ಮಾಡುವಾಗ ತುಂಬ ಲೇಟ್ ಆಯಿತು. ಬೆಳಿಗ್ಗೆ ಏಳುವಾಗ ಸ್ವಲ್ಪ ಲೇಟ್ ಆಯಿತು, ಒಂದು ಅರ್ಧ ಗಂಟೆ ಲೇಟ್ ಆದರೂ ತುಂಬ ಕೆಲಸ ಬಾಕಿ ಉಳಿಯುತ್ತೆ. ಹಾಗಾಗಿ ಮಕ್ಕಳಿಗೆ ಒಂದು ಬೇಗ ಎದ್ದು ಬ್ರೆಡ್ ಮಸಾಲ ಮಾಡಿಕೊಟ್ಟೆ. ತುಂಬ ಈಸಿಯಾಗಿ ಮಾಡ್ಬೋದು ಬ್ರೆಡ್ ಮಸಾಲ. ಅದರ ರೆಸಿಪಿ ನಾನು ಆಲ್ರೆಡಿ ಮೊದಲೇ ಹಾಕಿದ್ದೀನಿ, ಯಾರಿಗಾದರೂ ಗೊತ್ತಿಲ್ಲದರೆ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಟಿಫಿನ್ ಬಾಕ್ಸಿಗೆ ಎಲ್ಲದಕ್ಕೂ ಕೂಡ ನೀವು ಅದನ್ನು ಕೊಡ್ಬೋದು. ನಾನು ಅದರ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್, ನಾನು ಏನು ಹೇಳ್ತೀನಿ ನೋಡಿ, ಹೆಚ್ಚಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ ನಾನು ಏನಾದರೂ ಅದರ ಲಿಂಕ್ ಹಾಕಿದ್ದೀನಾ ಅಂತ ಹೇಳಿ. ಲಿಂಕ್ ಹಾಕ್ತೀನಿ ಅಂತ ಹೇಳೋದು ಕೂಡ ಕೆಲವು ಲಿಂಕ್ ಹಾಕ್ಬೋದು ನಾನು. ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಚೆಕ್ ಮಾಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದನ್ನು ನಾನು ಮಾಡಿಕೊಟ್ಟೆ ಮಕ್ಕಳಿಗೆ. ನನಗೆ ಬ್ರೆಡ್ ಎಲ್ಲ ನಾನು ತಿನ್ನಲಿಲ್ಲ, ಹಾಗಾಗಿ ಬನ್ಸ್ ತರ್ತೀನಿ ಅಂತ ಹೇಳಿದರು ಅವರು.
ಅವರು ಹೊರಗಡೆ ಸ್ವಲ್ಪ ಕೆಲಸದ ಇದಕ್ಕೆ ಹೋಗಿದ್ದಾರೆ. ಹಾಗೆಯೇ ಬರುವಾಗ ಬನ್ಸ್ ಕೂಡ ತರ್ತೀನಿ ಅಂತ ಹೇಳಿ. ನಮ್ಮದು ಟೀ ಆಗಲಿಲ್ಲ. ಬೆಳಿಗ್ಗೆ ಒಂದು ಗ್ರೀನ್ ಟೀ ಒಂದು ಕುಡಿದಿದ್ದೀನಿ. ಆಮೇಲೆ ನಮ್ಮದು ಟೀ ಆಗಬೇಕು. ಟೀ ಆಗಿ ಆಮೇಲೆ ಉಳಿದ ಕೆಲಸವನ್ನು ಮಾಡೋಣ ಅಂತ ಹೇಳಿ. ಆದರೂ ಬೆಳಿಗ್ಗೆ ಎದ್ದು ಬೇಗನೆ ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡಲಿಕ್ಕಿರಲಿಲ್ಲ ಅಲ್ವಾ, ಹಾಗಾಗಿ ಬೇಗನೆ ಒಂದು ಮನೆ ಕೆಲಸ ಆಯಿತು. ಅಂದರೆ ಸ್ವಲ್ಪ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇನ್ನು ಒರೆಸೋದೊಂದು ಉಂಟು, ಅದು ಒರೆಸೋದು ಆಮೇಲೆ ಮಾಡ್ತೀನಿ ಅಂತೇಳಿ. ಮೊದಲು ಏನು ಅಡುಗೆ ಎಲ್ಲ ಉಂಟು ಅದನ್ನೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಬಂದೆ. ಅಷ್ಟರವರೆಗೆ ಅವರು ಕೂಡ ಬರ್ತಾರೆ, ಎಲ್ಲ ಕೆಲಸನೂ ಬೇಗ ಆಗುತ್ತೆ. ಆಮೇಲೆ ಸ್ವಲ್ಪ ಆರಾಮದಲ್ಲಿ ಕೂತ್ಕೊಳ್ಬೋದು. ಯಾಕೆಂದರೆ ನನಗೆ ಅವರು ಬಂದ ಮೇಲೆ ನಾನು ಅಡುಗೆ ರೂಮಲ್ಲಿ ಹೆಚ್ಚಾಗಿ ಇರಲ್ಲ, ಸ್ವಲ್ಪ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಯಾವಾಗಲೂ ನಿಮಗೂ ಕೂಡ ಅದೇ ಹೇಳೋದು, ಗಂಡ ಬರೋ ತನಕ ವೆಯ್ಟ್ ಮಾಡಬೇಡಿ ಎಲ್ಲದಕ್ಕೂ. ಗಂಡ ಬಂದ ಮೇಲೆ ಅಡುಗೆ ರೂಮಿಗೆ ಹೋಗಿ ಅಲ್ಲಿ ಆಮೇಲೆ ಎಲ್ಲ ಮಾಡ್ತೀನಿ, ರೈಸ್ ಸಾಂಬಾರು ಅಂತ ಹೇಳಿ ಮೊದಲೇ ಮಾಡಿ ಇಡಬೇಕು ನಾವು. ಓಕೆ, ಅವ್ರು ಬಂದರು. ದೇವಿ ಪಪ್ಪ ಇಲ್ಲೋ ಎಣ್ಣೆ ಮುದ್ದೆ ಆಗ್ತಾ ಇದ್ದಾನೆ ಅವರನ್ನು ನೋಡಿ. ಓಕೆ, ನಾನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಅವರು ಕೂಡ ಬಂದರು. ನಾನು ಇವಾಗ ಟೀ ಇಟ್ಟಿದ್ದೀನಿ. ಟೀ ಎಲ್ಲ ಕುಡಿದು ಮುಂದೆ ಕೆಲಸ ಉಂಟು ಸುಮಾರು ಮನೆಯದ್ದು, ಅದೆಲ್ಲ ಮುಗಿಸ್ಬೇಕು. ಇವತ್ತು ತುಂಬ ಎನಿಸಿದ್ದೀನಿ ಕೆಲಸ ಮಾಡಬೇಕಂತ ಹೇಳಿ. ಆಮೇಲೆ ಬನ್ಸ್ ತೊಗೊಂಡು ಬರಲಿಲ್ಲ ಅವರು, ಅಂಬಡೆ ತೊಗೊಂಡು ಬಂದಿದ್ದಾರೆ. ಇವತ್ತು ಇಡೀ ನನ್ನ ವ್ಲಾಗಲ್ಲಿ ಅಂಬಡೆನೇ ಆಯಿತು. ಉದ್ದಿನ ಬೋಂಡ ಹೇಳ್ತಾರೆ ನೋಡಿ, ಅದಕ್ಕೆ ಅಂಬಡೆ ಹೇಳ್ತೀವಿ. ಬರುವಾಗ ಮೀನು ತೊಗೊಂಡು ಬಂದಿದ್ದರು, ಬಂಗುಡೆ ಮೀನು. ಸ್ವಲ್ಪ ಸಾರು ಮಾಡಲಿಕ್ಕೆ ಇಟ್ಟಿದ್ದೀನಿ, ಹಾಗೂ ಸ್ವಲ್ಪ ಫ್ರೈ ಮಾಡ್ತೀನಿ. ಎರಡು ಕೂಡ ಆಗುತ್ತೆ, ಯಾಕೆಂದರೆ ಮಕ್ಕಳಿಗೆ ಅಷ್ಟು ಸಾರು ಇಷ್ಟ ಇಲ್ಲ, ನನಗೆ ಸಾರು ತುಂಬ ಇಷ್ಟ. ಹಾಗಾಗಿ ಬಂಗುಡೆ ನೋಡಿ ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ತೆಗೆದು ನಾನು ಫ್ರೈ ಮಾಡ್ತೀನಿ. ಅರ್ಧ ಪೀಸ್ ಒಂದು ಮಧ್ಯಾಹ್ನಕ್ಕೆ ಹಾಗೂ ಅರ್ಧ ಪೀಸ್ ಸಂಜೆಗೆ ಸಾಕು ಅಂತೇಳಿ ಉಳಿದದ್ದು ನಾನು ಸಾರಿಗೆ ಹಾಕ್ತೀನಿ. ಸಾರು ಮಾಡಿದರೆ ನಾಳೆ ನೀರು ದೋಸೆ ಅಥವಾ ಏನಾದರೂ ಮಾಡಿದರೆ ಬೆಳಿಗ್ಗೆ ಚೆನ್ನಾಗಾಗುತ್ತೆ. ಓಕೆ, ಯಾರಿಗೆಲ್ಲ ಮೀನು ಸಾರು ಇಷ್ಟ ಅವರು ಕಮೆಂಟ್ ಮಾಡಿ ಹೇಳಿ, ಹಾಗೂ ಯಾರಿಗೆ ಫ್ರೈ ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ. ಓಕೆ, ಇವಾಗ ಅಡುಗೆ ಕೆಲಸ ಆಯಿತು. ಅಡುಗೆ ಕೆಲಸ ಆಗಿ ಮನೆ ಕೆಲಸ ಎಲ್ಲ ಆಗಿ ಒರೆಸಿ ಆಮೇಲೆ ನಾನಿವಾಗ ಮೇಲೆ ಬಂದಿದ್ದೀನಿ. ಮೇಲೆ ರೂಮಿಗೆ ಬಂದಿದ್ದೀನಿ. ನಮ್ಮ ರೂಮಿದು ಒಟ್ಟಾರೆ ಆಗಿದೆ ರೂಮಿನ ಕಬರ್ಡ್ಸ್ ಎಲ್ಲ. ಯಾಕೆಂದರೆ ಮೊನ್ನೆಯಿಂದ ಸರಿಯಾಗಿ ನಾನು ಇದರ ಬಗ್ಗೆ ಗಮನ ಕೊಡಲಿಲ್ಲ. ಮಕ್ಕಳಿಗೆ ಹೇಳ್ತಿದ್ದೆ ಫೋಲ್ಡ್ ಮಾಡಿ ಹೋಗಿ ಮೇಲೆ ಇಡಿ ಅಂತ ಹೇಳಿ. ಅವರು ಬರ್ತಾರೆ, ಅವರ ಬಟ್ಟೆ ನೋಡಲ್ಲ, ನಮ್ಮ ಬಟ್ಟೆ ನೋಡಲ್ಲ, ಒಟ್ಟಾರೆ ಹಾಕಿಬಿಟ್ಟಿದ್ದಾರೆ. ಆಮೇಲೆ ಮೊನ್ನೆ ನನ್ನ ಹಸ್ಬೆಂಡ್ ಏನೋ ಒಂದು ಬೇಕಿತ್ತವರಿಗೆ, ಅದನ್ನು ಹುಡುಕ್ಲಿಕ್ಕೆ ಹೋಗಿ ನನ್ನ ಹತ್ರ ಕೇಳಲಿಲ್ಲ. ಕೇಳಿದರೆ ನಾನೇ ತೆಗೆದುಕೊಡ್ತಿದ್ದೆ, ನನಗೆ ಗೊತ್ತಿರುತ್ತೆ ಎಲ್ಲಿರುತ್ತೆ ಅಂತ ಹೇಳಿ. ನಾನು ಬ್ಯುಸಿ ಇದ್ದೀನಿ ಅಂತ ನನ್ನ ಹತ್ರ ಕೇಳಲಿಲ್ಲ. ಅವರೇ ಹುಡುಕ್ಲಿಕ್ಕೆ ಹೋಗಿ ಎಲ್ಲ ಬಟ್ಟೆ ಮೇಲ್ಗಡೆಗೆ ಮಾಡಿ ಹಾಕಿದ್ದಾರೆ. ಅದೊಂದು ಕೆಲಸ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ, ನನ್ನ ಮನೆಯಲ್ಲಿ ಅಂತಲ್ಲ, ಎಲ್ಲರ ಮನೆಯಲ್ಲಿ ಇದೇ ದೊಡ್ಡ ಕೆಲಸ. ಅಂದರೆ ಬಟ್ಟೆ ನಾವು ಎಷ್ಟು ಸಲ ನಾವು ಹೆಂಗಸರು ಮನೆಯಲ್ಲಿ ಕೂತ್ಕೊಂಡು ಸರಿ ಮಾಡಿ ಇಡ್ತೀವಿ, ಅಷ್ಟು ಸಲ ಮನೆಯಲ್ಲಿ ಉಳಿದವರು ಇರ್ತಾರೆ ನೋಡಿ, ಮಕ್ಕಳಿರಲಿ ಅಥವಾ ಹಸ್ಬೆಂಡ್ ಇರಲಿ, ಅದನ್ನು ಮೇಲೆ ಕೆಳಗೆ ಮಾಡಿ ಹಾಕ್ತಾರೆ. ನನ್ನ ಹಸ್ಬೆಂಡ್ ಮಾತ್ರ ಹೆಚ್ಚಾಗಿ ಮೇಲೆ ಕೆಳಗೆ ಮಾಡಿ ಹಾಕಲ್ಲ, ಯಾಕೆಂದರೆ ಅವರಿಗೆ ಬಟ್ಟೆ ಕೊಡೋದು ನಾನೇ. ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರದ್ದು ಎಲ್ಲಿರುತ್ತೆ ಅಂತ ಹೇಳಿ. ಏನಾದರೂ ಕೆಳಗೆ ಮಡಚಿ ಇಡದ್ದು ಎಲ್ಲಿ ಎದುರು ಸಿಕ್ಕಿದರೆ ಮಾತ್ರ ಹಾಕ್ತಾರೆ, ಬಿಟ್ಟರೆ ಇಲ್ದಿರ ಅವ್ರು ಏನಿದ್ರು ನನ್ನ ಹತ್ರನೇ ಹೇಳ್ತಾರೆ. ಮೊನ್ನೆ ಏನೋ ಅವ್ರದ್ದೊಂದು ಫೈಲ್ ಏನೋ ಹುಡುಕ್ಲಿಕ್ಕೆ ಹೋಗಿ ನನ್ನ ಬಟ್ಟೆಯನ್ನು ಮೇಲೆ ಕೆಳಗೆ ಮಾಡಿ ಹಾಕಿದ್ದಾರೆ. ಆದರೆ ಅದು ನಾನು ಇಲ್ಲಿ ಇಟ್ಟೇ ಇರಲಿಲ್ಲ, ಇಟ್ಟಿದ್ದೇ ಬೇರೆ ಇದರಲ್ಲಿ. ಓಕೆ, ನನಗೆ ದೊಡ್ಡ ಕೆಲಸ ಅಂದರೆ ಇದೆ, ಬಟ್ಟೆ ಸರಿ ಮಾಡಿ ಇಡುತ್ತೆ. ಯಾಕೆ ಗೊತ್ತಿಲ್ಲ, ಮಾಡಿದ್ದನ್ನೇ ಮಾಡಿ 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 ಬೋರಾಗಿ ಹೋಗುತ್ತೆ. ಎಲ್ಲ ನೋಡಿ, ಎಲ್ಲ ಕೆಳಗೆ ಬಿದ್ದಿತ್ತು, ಆಚೀಚೆ ಆಗಿತ್ತು. ಮತ್ತು ನಾನು ತೆಗೆದು ಇದರ ಮೇಲೆ ಇಟ್ಟಿದ್ದೆ. ಯಾವಾಗಲಾದರೂ ಫ್ರೀ ಸಿಕ್ಕಿದರೆ ಆವಾಗ ಅದನ್ನು ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿ. ಓಕೆ, ಕಬಟಲ್ಲಿ ಬಟ್ಟೆಯನ್ನು ಯಾವ ರೀತಿ ಮಡಚಿ ಇಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ಯಾವಾಗಲಾದರೂ ಖಂಡಿತವಾಗಲೂ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ನಂದೇನು ದೊಡ್ಡ ನಾನು ಏನು ಸರಿ ಇಡ್ತೀನಿ ಅಂತ ನಾನು ಹೇಳಲ್ಲ. ಆದರೆ ಕೆಲವರದ್ದು ಐಡಿಯಾ ಕೆಲವರಿಗೆ ಸ್ವಲ್ಪ ಅದರ ಹೆಲ್ಪ್ ಆಗುತ್ತೆ ಹಾಗೂ ಇಷ್ಟ ಆಗುತ್ತೆ ಯಾರಿಗಾದರೂ. ಹಾಗಾಗಿ ಐಡಿಯಾವನ್ನು ಶೇರ್ ಮಾಡಿದರೆ ಒಳ್ಳೆಯದಂತ ಹೇಳಿ ಅಷ್ಟೇ. ನಾನು ನೆಕ್ಸ್ಟ್ ನಿಮಗೆ ಕಬಟ್ ಆರ್ಗನೈಸೇಷನ್ ತೋರಿಸ್ತೀನಿ ಯಾವ ರೀತಿ ಮಾಡೋದು. ಮತ್ತು ಇಂಥದ್ದೆಲ್ಲ ಬ್ಯಾಗ್ಸ್ ಬರುತ್ತೆ ನೋಡಿ, ಯಾವುದಾದ್ರೂ ಸಾರಿ ಅಥವಾ ಏನಾದರೂ ತೊಗೊಳ್ಳುವಾಗ ಹೆಚ್ಚಾಗಿ ಬ್ಲ್ಯಾಂಕೆಟ್ಸ್ ಅದು ಇದೆಲ್ಲ
ಇಂಥದ್ದು ಬ್ಯಾಗ್ಸ್ ಬರುತ್ತೆ, ಇದನ್ನೆಲ್ಲ ಬಿಸಾಡಬೇಡಿ, ಇದನ್ನು ಇಟ್ಟುಬಿಡಿ. ಸೀರೆ ಅಥವಾ ನಿಮ್ಮದು ಯಾವುದಾದ್ರೂ ಒಳ್ಳೆ ಬಟ್ಟೆ ಇಡಲಿಕ್ಕೆ ಆಗುತ್ತೆ. ಇಲ್ಲದ್ರೆ ನೀವು ಡೈರೆಕ್ಟಾಗಿ ಇಟ್ಟರೆ ಧೂಳು ಕುತ್ಕೊಳ್ಳೋದು, ಸಣ್ಣ ಸಣ್ಣ ಅದು ಕೀಟ ಎಲ್ಲ ಆಗುತ್ತೆ ನೋಡಿ, ಅಂಥದ್ದೆಲ್ಲ ಆಗೋದು ಜಾಸ್ತಿ. ಹಾಗಾಗಿ ಇಂಥದ್ದೆಲ್ಲ ಇಟ್ಟರೆ ನಿಮಗೆ ತುಂಬ ಒಳ್ಳೆಯದು, ಯಾವುದಕ್ಕಾದರೂ ಹೆಲ್ಪ್ ಆಗುತ್ತೆ. ನಾನು ಇಂಥದ್ದು ಯಾವುದು ಕೂಡ ಬಿಸಾಡೋದಿಲ್ಲ, ನನಗೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ ಹೇಳ್ತಾರೆ ಎಲ್ಲ ಕಸವನ್ನು ತೆಗೆದು ಮನೆಯೊಳಗೆ ಇಡು, ಅದು ಕೂಡ ಕಬಾಟ್ ಒಳಗೆ ಇಡು ಅಂತ ಹೇಳಿ. ಆದರೆ ಅವರಿಗೇನು ಗೊತ್ತು ಕಸದಿಂದಲೇ ರಸ ಅಂತ ಹೇಳಿ. ಕೆಲವೊಮ್ಮೆ ನಾವು ಏನು ಬೇಕಿದ್ರೂ ಮಾಡ್ತಾ ಇರ್ತೀನಿ ಕೂತ್ಕೊಂಡು ನಾನು ಹಾಗೆ. ಓಕೆ, ನೋಡಿ ಇಲ್ಲಿ ಪಿಲ್ಲೋ ಕವರು ಸಮೇತ ಇದರೊಳಗೆ ಬಂದಿದೆ. ನಾವು ಮಕ್ಕಳು ಕೆಲವೊಮ್ಮೆ ಇಲ್ಲಿ ಬಂದು ಕೆಳಗಡೆ ಮಲಗ್ತಾರೆ, ಅಥವಾ ಏನಾದರೂ ಎಕ್ಸ್ಟ್ರಾ ಬೆಡ್ಶೀಟ್ ಎಲ್ಲ ದೊಡ್ಡ ದೊಡ್ಡ ರ್ಯಾಗಿನ್ಸ್ ಎಲ್ಲ ಇರುತ್ತೆ ನೋಡಿ, ಅದನ್ನು ನಾನು ಹೆಚ್ಚಾಗಿ ಕ್ವಿಲ್ಟ್ ಎಲ್ಲ ಇರುತ್ತೆ ನೋಡಿ, ಅಂಥದ್ದೆಲ್ಲ ಹೆಚ್ಚಾಗಿ ನಾನು ಕೆಳಗಡೆ ಇಲ್ಲಿ ಇಡ್ತೀನಿ, ನನ್ನ ಕಬಟ್ಲಿ ಕೆಳಗಡೆ ಇಡೋದು. ಹಾಗೆ ನಾನು ತೆಗೆಯುವಾಗ ದಿಂಬು ಎಲ್ಲ ಇದು ನಿಜವಾಗ್ಲೂ ಇಂಥ ದಿಂಬು ಅಂದರೆ ಕಾರಿಗೆ ಇಡೋದು ಅಥವಾ ಹೀಗೇ ಶೋ ಅಲ್ಲಿ ಇಡೋದು, ಇಂಥದ್ದು ಎರಡು ಉಂಟು ನನ್ನ ಹತ್ರ. ಇದು ತೆಗೆದು ಬೇಕಿದ್ರೆ, ಇದು ನಾನು ಬಿಗ್ ಬಜಾರಲ್ಲಿ ತೊಗೊಂಡಿದ್ದು, ಇದು ಹೊರಗಡೆದು. ಒಳಗಡೆದು ದಿಂಬು ಮೊದಲೇ ಇತ್ತು, ಇದು ನಾನು ಬಿಗ್ ಬಜಾರಲ್ಲಿ ತೊಗೊಂಡಿದ್ದು. ಇದನ್ನು ತೆಗೆದು ಯಾವಾಗಲೂ ಬೇಕಿದ್ರೆ ತೊಳಿಬೋದು ನೋಡಿ, ಈ ರೀತಿ ಇದೆ. ಸಣ್ಣ ಸಣ್ಣ ದಿಂಬು ಇದ್ದರೆ, ಸೋಫಾ ಎಲ್ಲ ಒಳ್ಳೆದಿದ್ದರೆ ಅದರ ಮೇಲೆ ಇಡ್ಬೋದು. ಆದರೆ ನಮ್ಮದು ಸೋಫಾ ನಿಮ್ಗೆ ಗೊತ್ತುಂಟು, ಈ ಮನೆಯಲ್ಲೇ ಇದ್ದದ್ದು ಸೋಫಾ ನಾವು ಯೂಸ್ ಮಾಡ್ತಾರೆ, ಅದು ಅಷ್ಟು ಚೆನ್ನಾಗಿಲ್ಲ, ಅದರದೆಲ್ಲ ಹೋಗಿದೆ. ಇನ್ನು ಹೊಸದು ತಂದು ಇಡಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಎಷ್ಟು ಫರ್ನಿಚರ್ ಉಂಟು ನೋಡಿ, ಅಷ್ಟು ಮಾತ್ರ ಫರ್ನಿಚರ್ ಇಲ್ಲಿ ಇಡಲಿಕ್ಕೆ ಆಗುತ್ತೆ, ಎಕ್ಸ್ಟ್ರಾ ಯಾವುದು ತರಲಿಕ್ಕೆ ಆಗಲ್ಲ. ಹಾಗಾಗಿ ಅದು ಹಾಗೆಯೇ ಉಂಟು. ನೆಕ್ಸ್ಟ್ ಹೆಚ್ಚಾಗಿ ನನ್ನ ಟಾಪ್ಸ್ ಎಲ್ಲ ನಾನು ಈ ಸೈಡ್ ಇಡ್ತೀನಿ, ಅವರದ್ದು ಆ ಸೈಡ್ ಇಡ್ತೀನಿ. ಇಲ್ಲದ್ರೆ ನನ್ನದು ಕೂಡ ಎಲ್ಲ ಮೇಲೆ ಕೆಳಗೆ ಮಾಡಿ ಹಾಕ್ತಾರೆ ಅವರು ನೋಡಿ. ಕೆಲವರು ಕೇಳ್ತಾರೆ ಇದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ, ಅವತ್ತು ಕೂಡ ಕೇಳ್ತಾ ಇದ್ರು ಇದು ಎಕ್ಸ್ಟ್ರಾ ಯಾಕೆ ಇರುತ್ತೆ ಅಂತ ಹೇಳಿ. ಇದು ನಿಜವಾಗ್ಲೂ ಹ್ಯಾಂಗರಿಗೆ ಇರುತ್ತೆ, ಹ್ಯಾಂಗರ್ ಅಂದರೆ ಕೆಳಗೆ ಜಾರದಾಗಿ ಹ್ಯಾಂಗರಿಗೆ ಹಾಕ್ಲಿಕ್ಕೆ ಇರುತ್ತೆ. ಇದು ನಾನು ತೋರಿಸ್ತೇನೆ. ಓಕೆ ನೋಡಿ, ಎಲ್ಲರ ಮನೆಯಲ್ಲಿ ದೊಡ್ಡ ದೊಡ್ಡ ಹ್ಯಾಂಗರ್, ದೊಡ್ಡ ಹ್ಯಾಂಗರ್ ಇದ್ದರೆ ಒಳ್ಳೇದು. ಇದಕ್ಕೆ ಕೆಲವು ಹೆಚ್ಚಾಗಿ ಇಂಥ ಹ್ಯಾಂಗರ್ಸ್ ಇರುತ್ತೆ. ಆವಾಗ ಏನು ಮಾಡಬೇಕಾದ್ರೆ ಇದು ಹಾಕಿದರೆ ಏನಾಗುತ್ತೆ, ಸೈಡಿಂದ ಇವಾಗ ಇದು ಫಿಟ್ ಕೂತ್ಕೊಳ್ಳುತ್ತೆ, ಇದ್ರ ಕೆಲವು ಈ ರೀತಿ ಬೀಳೋದುಂಟು, ಸೈಡಿಂದೆಲ್ಲ ಕೆಳಗೆ ಬೀಳುತ್ತೆ, ಒಂದು ಮುಟ್ಟುವಾಗ ಇನ್ನೊಂದು ಬೀಳುತ್ತೆ. ಹಾಗಾಗಿ ಇದನ್ನು ನೋಡಿ ಈ ರೀತಿ ನೀವು ಹಾಕಬೇಕು, ಈ ರೀತಿ ಒಂದು ಸೈಡಿಂದ ಇನ್ನೊಂದು ಸೈಡ್ ಈ ರೀತಿ ಹಾಕಿದರೆ ಇದು ಕೆಳಗೆ ಬೀಳೋದಿಲ್ಲ. ಬಟ್ಟೆ ನೀವು ಏನೇ ಮಾಡಿದರೂ ಬಟ್ಟೆ ಕೆಳಗೆ ಬೀಳೋದಿಲ್ಲ, ಅದಕ್ಕೆ ಉಳಿಯುತ್ತೆ. ಹಾಗಾಗಿ ಇಂಥದ್ದು ಕೊಟ್ಟಿರ್ತಾರೆ, ಇದನ್ನು ನೀವು ಈ ರೀತಿ ಯೂಸ್ ಮಾಡ್ಬೋದು. ಅಥವಾ ಈ ರೀತಿ ಹಾಕಲಿಕ್ಕೆ ಆಗದಿದ್ದರೆ ಈ ರೀತಿ ನೀವು ಕಟ್ಬೋದು. ಇದು ದೊಡ್ಡ ಕೆಲಸ, ಕಟ್ಟೋದು ಹಾಕೋದೆಲ್ಲ ನೋಡಿ, ಈ ರೀತಿ ಕಟ್ಬೋದು ಎರಡು ಕೂಡ ಸೇರಿ ನೋಡಿ, ಈ ರೀತಿ. ಆವಾಗ ಆಚೀಚೆ ಎಲ್ಲಿ ಬೀಳೋದಿಲ್ಲ, ಟೈಟ್ ಆಗಿದ್ದು ಕೂತ್ಕೊಳ್ಳುತ್ತೆ. ಇದು ಕಟ್ಟಲಿಕ್ಕೆ ಆಗೋರು ಕಟ್ಬೋದು, ಅಥವಾ ಹ್ಯಾಂಗರಲ್ಲಿ ಆಚೀಚೆ ಹಾಕ್ಬೋದು. ಹಾಗೂ ಒಣ ಹಾಕಲಿಕ್ಕೆ ಇರುವಾಗ ಕೂಡ ಹಾಗೆ, ಇದನ್ನು ಹೀಗೆ ಹಾಕೋದಕ್ಕಿಂತ ಒಣ ಹಾಕುವಾಗ ಇಲ್ಲಿ ಹ್ಯಾಂಗರಿಗೆ ಹೆಚ್ಚಾಗಿ ಒಂದು ಸಣ್ಣದು ಇದು ಬರುತ್ತೆ, ಗೊತ್ತುಂಟಲ್ಲ ನಿಮಗೆ, ನನ್ನ ಹತ್ರ ಅಂಥದ್ದು ಉಂಟು, ಒಂದು ನಿಮಿಷ ನೋಡಿ, ಈ ರೀತಿ ಬರುತ್ತಲ್ಲ ಸಣ್ಣದು, ಇಲ್ಲಿ ಬರುತ್ತೆ, ಕೆಲವ್ರದ್ದು ಇಲ್ಲಿ ಬರುತ್ತೆ. ಆವಾಗ ಕೂಡ ನೀವು ಒಣ ಹಾಕಲಿಕ್ಕೆ ಕೂಡ ಈ ರೀತಿ ಇದನ್ನು ಯೂಸ್ ಮಾಡ್ಬೋದು. ಈ ರೀತಿ ಒಣ ಹಾಕಲಿಕ್ಕೆ ಯೂಸ್ ಮಾಡ್ಬೋದು. ಹಾಗೂ ಇಲ್ಲಿ ನೀವು ಬೇರೆ ಟವಲ್ ಅಥವಾ ಏನಾದರೂ ಸಣ್ಣದಿದ್ದ ವಸ್ತುವನ್ನು ಇಲ್ಲಿ ಹಾಕ್ಬೋದು, ಎರಡು ಕೂಡ ಆಗುತ್ತೆ ಆವಾಗ ನೋಡಿ, ಈ ರೀತಿ. ಹಾಗೂ ಇದು ಎರಡು ಕೂಡ ಎರಡಕ್ಕೆ ಯೂಸ್ ಆಗುತ್ತೆ ಈ ರೀತಿ ಮಾಡಿದರೆ. ಕೆಲವೊಮ್ಮೆ ನಾನು ಅಂಥದ್ದೇ ಮಾಡ್ತಾ ಇರ್ತೀನಿ. ಓಕೆ, ಇನ್ನು ನಾನು ಬಟ್ಟೆ ಎಲ್ಲ ಮಡಚಿ ಇಡ್ತೀನಿ. ಇದು ಎಲ್ಲ ನಾನು ಮಡಚಿಡುವಾಗ ತುಂಬ ಲೇಟ್ ಆಗುತ್ತೆ, ನನಗೆ ಈ ವಿಡಿಯೋ ಕೂಡ ಹಾಕಬೇಕು, ಹಾಗಾಗಿ ತುಂಬ ಲೇಟ್ ಆಗ್ಬೋದು. ಇವತ್ತಿನ ವಿಡಿಯೋದಲ್ಲಿ ಅಷ್ಟೇನು ವಿಶೇಷತೆ ಇಲ್ಲ ಅಂತ ನನಗೆ ಗೊತ್ತುಂಟು, ಆದರೂ ನನಗೂ ಟೈಮ್ ಪಾಸ್ ಆಗುತ್ತೆ, ನಿಮಗೂ ನನ್ನನ್ನು ನೋಡಿದ್ರೆ ಕೆಲವರಿಗೆ ಆಗಲ್ಲ ಅಂತ ಹೇಳ್ತೀರ. ಹಾಗಾಗಿ ವಿಡಿಯೋ ಮಾಡೋದು ನಾನು. ಕೆಲವೊಮ್ಮೆ ಎಲ್ಲ ವಿಡಿಯೋದಲ್ಲಿ ಎಲ್ಲ ಒಳ್ಳೆ ವಿಚಾರ ಇರುತ್ತೆ ಅಂತ ಹೇಳಲ್ಲ, ಕೆಲವೊಮ್ಮೆ ಸುಮ್ಮನೆ ಟೈಮ್ ಪಾಸೇ ಕೂಡ ನಾವು ಮಾಡ್ತೀವಿ. ಹಾಗಾಗಿ ಇದರಲ್ಲಿ ಸುಮ್ಮನೆ ಟೈಮ್ ಪಾಸೇ ಮಾಡಿದ್ದೀನಿ ನಾನು ಅಷ್ಟೇ, ನನಗೆ ಗೊತ್ತುಂಟು. ಹಾಗಾಗಿ ಆದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೋಟಿಫಿಕೇಷನ್ ಬರುತ್ತೆ. ಹಾಗೂ
ಇನ್ನೆಂತ ಉಂಟು ಬಾಕಿ? ಹಾಯ್ ಹೇಳಲಿಕ್ಕುಂಟು, ನೋಡೋಣ. ನನ್ನ ಹಸ್ಬೆಂಡ್ ಬರೆದಿಟ್ಟಿದ್ದಾರಾದರೆ, ಕೆಲವೊಮ್ಮೆ ಅವರು ಬರೆದಿಟ್ಟಿದ್ದಾರಾದರೆ ನಾನು ಇವಾಗ ಹಾಯ್ ಹೇಳ್ತೀನಿ. ಫಸ್ಟಿಗೆ ನಾನು ಕೇಳ್ಕೊಂಡು ಬರ್ತೀನಿ, ಇಲ್ಲದಿದ್ದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಹಾಯ್ ಬರೀಲಿಲ್ಲ ಅಂತೆ ಅವರು, ಆಗಲಿಲ್ಲ ಅಂತ, ಅವರಿಗೆ ಟೈಮ್ ಸಿಗಲಿಲ್ಲ. ಪರವಾಗಿಲ್ಲ. ಯಾರ್ದೆಲ್ಲ ಇವತ್ತು ಬರ್ಡೇ ಉಂಟು ನೋಡಿ, ಅವರಿಗೆಲ್ಲರಿಗೂ ನಾನು ಒಂದೇ ರೀತಿಯಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ವಿಶು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಖುಷಿಯಾಗಿರಿ. ನಾಳೆ ಖಂಡಿತವಾಗಲೂ ನಿಮಗೆಲ್ಲರಿಗೂ ನಾನು ಹಾಯ್ ಹೇಳ್ತೀನಿ ಹಾಗೂ ಬರ್ಡೇ ವಿಶಸ್ ಮಾಡ್ತೀನಿ. ಹಾಗಾಗಿ ಯಾರೂ ಬೇಸರ ಮಾಡಬೇಡಿ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.